ಅಂತಂದ್ಮೇಲೆ ನೀರಿನ ಕರ ಎಲ್ಲ ಕರ ಮತ್ತೆ ಎಕ್ಸ್ಟ್ರಾ ಇದೆಯೇನ್ರಿ? ಇದನ್ನ 11ರಿಂದ ಟ್ಯಾಕ್ಸ್ ಕಟ್ಸ್ಕೊಂಡ್ ಬಂದಾರ್ರಿ ನಮ್ ಕಡೆಯಿಂದ. ಮತ್ತ ಅವಾಗನು ನೀರಿಂದು ಅವನ್ನೆಲ್ಲ ಇಸ್ಕೊಂಡಾರ ಮಾಡ್ಯಾರ. ಅವಾಗ ಕೇಳಾರ್ದ ಈಗ ಬಂದು ನಮ್ಗೆ 5 ವರ್ಷ ಕೊಡ್ರಿ 6 ವರ್ಷ ಕೊಡ್ರಿ ಅಂದ್ರೆ ನಾವೆಲ್ಲಿ ಕೇಳಬೇಕು? ಪ್ರತಿ ವರ್ಷ ಅವ್ರು ಕೊಡ್ಬೇಕಾಗಿತ್ತು. ಈ ಕರೆಂಟ್ ಅವ್ರು ಏನ್ ಕೊಡ್ತಾರ ನಾವು ನಿಮ್ಮ ಹತ್ರ ನೀವು ಆ ಉದ್ಯೋಗ ಅದಿರ ಅಂತ ಹೇಳಿ ಬಂದೇ ನಾವ್ ಬಂದೇ ಅಂತ ನಿಮ್ಗೆ ಸಿಟ್ಟು ಬರ್ಬಹುದು. ಸಿಟ್ಟು ಎದಕ್ ಬರ್ಬೇಕ್ರಿ? ನಾಗರಿಕರ ಮೇಲೆ ಎದಕ್ ಬಂದ್ರಿ ಅಂತ ಸಾಕ್ರಿ ಎಲ್ಲ ಖಾಲಿ ಮಂದಿ ಮಾಡಿಸಿಲ್ಲ ಮಾಡಿಸ್ತೇನೆ ಅಂತ ಹೇಳಿ ರೋಡ್ ಅಡ್ಡಿಂದ ಹೇಳಿಲ್ರಿ ಸರ್. ಅವ್ರು ಏನಂದ್ರು ರೋಡ್ ಅಡ್ಡಿದ್ದಕ್ಕೆ ನಮ್ದು ಏನು ಮ್ಯಾಕ್ ಕಾಂಕ್ರೀಟ್ ಹಾಕಿ ಹೋಗುದೇನು ಇಲ್ರಿ, ನಾವು ಮಣ್ಣು ಹಾಕಿ ಹೋಗ್ತೀವಿ, ಅಲ್ಲೆಲ್ಲ ಮುನ್ಸಿಪಾಲಿಟಿ ಅವ್ರು ಮಾಡ್ತಾರೆ ಸರ್. ಹಿಂಗ ಅನ್ನಕತ್ತಾರ ನೋಡ್ರಿ ಅಂತ. ಯಾಕೋ ಹಿಂಗ್ಯಾಕ್ ಮಾತಾಡ್ತಿ ಅಂತಂದ್ರು ಒಳ್ಳೆ ಸರ್. ಅದಕ್ಕೆ ಸತೀಶ್ ರೇಷಪುತ್ ಅವ್ರು ಫೋನ್ ಹಚ್ಚಾರ ರೋಡ್ ಅಡ್ಡೇಜ್ ಆಯ್ತು ಸರ್. ಅವ್ರು ಹೇಳ್ತಿಲ್ಲ ಫೋನ್ ಹಚ್ಚಿ ಮಾತಾಡಿ ಅವ್ರಿಗೆ ಕಾಂಕ್ರೀಟ್ ಹಾಕಿಸ್ತೇವೆ ಅಂತ ಹೇಳಿ ಶಟ್ಲ್ ಆಗ್ಬೇಕು ಸ್ವಲ್ಪ ಮಣ್ಣಲ್ಲಿ ಹಾಕ್ಬೇಕ್ರಿ ಸಟ್ಟಾಗ ಮಟ್ಟ ಮಣ್ಣಲ್ಲಿ ಹಾಕ್ಬೇಕ್ರಿ ಮಾಡಿಸ್ತೈತ್ರಿ ಸರ್. ಎಲ್ಲ ಏನಿಲ್ಲ ಸರ್. ನಮ್ಗೆ ಏನಿಲ್ಲ ಇಲ್ಲ ರೀ, ಖಾಲಿ ಇಲ್ಲ, ನಾಳೆ ಕಳಿಸ್ತೀವಿ, ನಾಳೆ ಕಳಿಸ್ತೀವಿ. ನಿಮ್ಗೆ ಎಷ್ಟು ಸಲ ಹಚ್ಚಿನಿ ಹೇಳಿ ನಾಲ್ಕೈದು ಸಲ ಹಚ್ಚಿನಿ. ಕಜಿಡೋನಿ ಅವ್ರು ಕೇಳ್ರಿ, ಕೇಳ್ರಿ, ಅವ್ರು ಕೇಳ್ರಿ, ಇವ್ರು ಕೇಳ್ರಿ ಅಂತ 1 ತಾಸು ಬರ್ತಾನ್ರಿ ಅವ್ನು ಜೆಸಿಬಿ. ಅವ್ನು ಸರ್ ನಿಮಗೂ ಜೆಸಿಬಿ ಏನೈತಿ ದಿನ 35 ಟನ್ ಕಸ ಜನರೇಟ್ ಆಗ್ತದೆ. ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ನಮ್ಗೆ ಗೌರ್ಮೆಂಟ್ ಕೊಟ್ಟಿದ್ದಿದೆ. ಆದ ಟೈಮ್ನಲ್ಲಿ ತಮಗೆ ಕಳಿಸಿ ನಾವು ನೀವು 2 hours ಅಂತ ಹೇಳಿದ್ರೆ ಆಕ್ಚುಲಿ 3.5 days ಮಾಡಿದ್ದೇವೆ. ನೀವು ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತೀರ. ನಿಮ್ಮ ಸಮಸ್ಯೆಗಳನ್ನು ಸಾಬೀತುಪಡಿಸಿ ನಾವು ಕರೆಕ್ಟಾಗಿ ಮಾಡಿವ ಅಂತ ಹೇಳ್ತೀರಿ ಅಷ್ಟೇ. ನಮ್ಮ ಸಮಸ್ಯೆಗಳನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ. ನಮ್ಮ ಜೆಸಿಬಿ ಒಂದ ಐತ್ರಿ, ಅಲ್ಲಿ ಕೆಲಸ ದೊಡ್ಡ ಬಕೆಟ್ ಇಲ್ರಿ, ಸಣ್ಣ ಬಕೆಟ್ ಇಲ್ರಿ. ಈಗ ಹೋಗಣ್ರಿ ಸರ್, ಮೂಗ್ ಓಪನ್ ಮಾಡಿ ಖಾಲಿ ಒಳಗೆ ಹೋಗಿದ್ರೆ ನಾವು ಚಾಲೆಂಜ್ ಒಂದು ಮೇನ್ ರೋಡ್ ಜಸ್ಟ್ ನಮ್ಮ ಮನೆ ಮುಂದಿನ ಮಗಳಿನ ಫೋಟೋ ತೋರಿಸ್ಬಿಡ್ತೀನಿ ಸಾಕು. ಅದಕ್ಕೆ ಅದು ಏನು ಬೇಡ ನಮ್ಗೆ ಒಂದೇ ಇದು ಐತಿ. ಮತ್ತೆ ಬಂದಾಗೆಲ್ಲ ಕರೆಕ್ಟ್ ಭಾಳ ಸಮಸ್ಯೆಗಳದಾವ್ರಿ, ಅವನ್ನೆಲ್ಲ ಹಂಗೆ ಒಟ್ಟಿಗೆ ಹಾಕಿಲ್ರಿ ನಾವು. ಎಲ್ಲ ನಮಗೂ ಗೊತ್ತಾಗತ್ರಿ ಸರ್. ಸಮಸ್ಯೆ ಬಗೆಹರಿಸಕ್ಕಾಗಲ್ಲ. ಇನ್ನು 4 ವರ್ಷ ಇನ್ನು 4 ವರ್ಷ ಯಾವಾಗ ನಮಗ್ ಗಟರ್ ಓಪನ್ ಮಾಡ್ರಿ, ಚೇಂಬರ್ ಓಪನ್ ಮಾಡ್ಸ್ರಿ, ಗಂಟಿ ಕಡಿಸ್ಕೊಡ್ರಿ ಸರ್. ಈ 24, 25ರಿಂದ ನೀರಿನ ಕರ ತೋರಿಸಿ ಉಳಿದ ಸಾವಕಾಶ ಮಾಡ್ತಾರೆ. ಇದು ಒಂದು ರಿಕ್ವೆಸ್ಟ್. ಇಲ್ಲ ನಾನು ನಿರ್ಧಾರ ಮಾಡಕ್ ಬರಲ್ಲ ಸರ. ನೀವು ನಿರ್ಧಾರ ಮಾಡಕ್ಕಲ್ಲ, ನಾನು ಎಲ್ಲ ನೀವು ಇದನ್ನ ಉತ್ತರ ಕೊಡ್ಬೇಕಾದ್ರೆ ಎಲ್ಲ ತುಂಬಿಸ್ಕೊಂಡಿರ್ತೀರಿ. ತುಂಬಿಸ್ಕೊಂಡಾಗ ನನಗೆ ಅಧಿಕಾರ ಇಲ್ಲ. ರೊಕ್ಕದ ವಿಚಾರ ನಮ್ಮ ಮೇಲಾಧಿಕಾರಿಗಳು ಕೇಳ್ತಿರ್ಬೋದು.
ಅದಕ್ಕೆ ನಾನೇನ್ ಮಾಡಕ್ ಬರಲ್ಲ, ದುಡ್ಡು ಇರುತ್ತೆ ನಮ್ಗೆ ಅಧಿಕಾರ ಇಲ್ಲ. ಏನ ಪ್ರೊಸೀಜರ್ ನ್ಯಾಯ ಮ್ಯಾಗೂ ಇಲ್ಲ ಕೆಳಗಿಲ್ರಿ, ನಾವು ಕಳಿಸ್ತೀವಿ. ನಮ್ಗೆ ಇದುವರೆಗೆ ನಿರ್ದೇಶನ ಇರೋದು ಯಾವ್ದೇ ಹಣಕಾಸು ರಾಜ್ಯ ಇಲ್ಲ. ಈಗ ನಮಗೆ ಮನೆ ಕಂದಾಯನೇ ಇನ್ನು 3,95,00,000 ವಸೂಲಿ ಮಾಡಕ್ ಆರ್ಡರ್ ಮಾಡಿದೆ ಗೌರ್ಮೆಂಟ್. ಇದು ಬಹಳ ನೋಡ್ರಿ, ಇದನ್ನೆಲ್ಲ ನಾವ್ ಹೇಳಕ್ ಬರಲ್ಲ, ಹೌದಾ? ನಾವು ನೌಕರಿ ಬಂದಿದೀವಿ. ಅಲ್ಲಲ್ಲ, ತಪ್ಪು ನಿಮ್ದಿಲ್ಲ, ಎಲ್ಲ ನಮ್ದೇ ಇರೋದು. ಮುನ್ಸಿಪಾಲಿಟಿ ಸುಮ್ಮನೆ ಇದೆ ಅಷ್ಟೇ. ನಾವೇ ನಮಗೆ ಬರೋ ಟ್ಯಾಕ್ಸ್ ಪಾವತಿ ಮಾಡಿ ಅಷ್ಟಕ್ಕೆ ಓಕೆ ಸರ್, ನೀವು ಈಗ ಒಮ್ಮೆ ಸಡನ್ ಆಗಿ ಈಗ ಒಮ್ಮೆ ಕಳಿಸ್ತೀರಿ. ನಮ್ಮ ಅಧಿಕಾರಿಗಳು ಉತ್ತರ ಹೇಳಿ, ನೀರ್ ಬಿಟ್ಟರ್ ಇದಾರೆ, ವಸೂಲಿ ಮಾಡೋರು ಇದಾರೆ, ಯಾಕೆ ಹಿಂದಿನಿಂದ ಕೇಳಿದ್ರೆ ಉತ್ತರ ಹೇಳಿಕೆ ಅಂತ DC ರಿಪೋರ್ಟ್ ಮಾಡ್ತಾನೆ. ಅದೇನ್ ಆಕ್ಷನ್ ತಗೊಳ್ತಾರೆ DC ಮೇಡಮ್. ನೋಡ್ರಿ ಸರ್, ರಿಕ್ವೆಸ್ಟ್ ನೋಡ್ರಿ, ಬೇಕಾದ್ರೆ ಸರ್ ನೀವು ನೋಡ್ರಿ, ನಮ್ದು ಇಷ್ಟೇ, ನಮ್ದು ರಿಲ್ಯಾಕ್ಸೇಷನ್. KSB ಕಾಲನಿ ಸಿಕ್ಕೇರಿ ಕ್ರಾಸ್ ಕರ್ನಾಟಕ ಗ್ರಾಮ ಮಂಡಳಿಯಿಂದ ಅಲ್ಲಿ ನಿವಾಸಿಗಳು ನಾವು. ಇವಾಗ ಒಂದು 10 ವರ್ಷ ಆಯ್ತು ನಾವು ಅಲ್ಲಿ ಇಟ್ಕೊಂಡು. 2011ರಿಂದ ಮನಿ ಟ್ಯಾಕ್ಸ್ ಅಂತ ಎಲ್ಲ ಕಟ್ಟಿಸ್ಕೊಂಡಿದ್ದಾರೆ. ಏನೇನ್ ಬೇಕು ಮುನ್ಸಿಪಾಲಿಟಿ ಅವರೆಲ್ಲ ಕಟ್ಟಿಸ್ಕೊಂಡಿದ್ದಾರೆ. ಯಾವುದೇ ರೀತಿ ಸವಲತ್ತು ನಮ್ಗೆ ಒದಗಿಸಿಲ್ಲ ಅವರು. ಅಲ್ಲಿ ರೋಡ್ ಸರಿ ಇಲ್ಲ, ಗಟರ್ ಸರಿ ಇಲ್ಲ, ಡ್ರೈನೇಜ್ ಪ್ರಾಬ್ಲಮ್ ಇದೆ, ನೀರಿನ ಸಮಸ್ಯೆ ಇದೆ. ನಾವ್ ಎಷ್ಟೋ ದಿನದಿಂದ ಟ್ಯಾಂಕರ್ ನೀರ್ ಹಾಕಿಸ್ಕೊಂಡು ಬಳಸ್ಕೊಂಡು ಯೂಸ್ ಮಾಡ್ಕೊಂಡಿದೀವಿ. ಟ್ಯಾಂಕರ್ ಬಳಸಿದೀವಿ ಬಾಳ ಮಂದಿ. ಆದ್ರೂ ಈಗ ನೀರ್ ಒಂದ್ 6 ತಿಂಗಳಿಂದ ಹೊಳಿ ನೀರ್ ಅಂತ ಹೇಳಿ ಕನೆಕ್ಷನ್ ಕೊಟ್ರ. ಮತ್ತ ಅದಕ್ಕ ಮೀಟರ್ ಒಂದು ಜೋಡ್ಸ್ಯಾರ್ರಿ. ಇನ್ನ ಮೀಟರ್ ಏನಿನ್ನೂ ಕೊಟ್ಟಿಲ್ಲ. ಆದ್ರೆ ಈಗ ನಮಗ 4 ವರ್ಷದ್ದು ಬಿಲ್ ಹಾಕೊಡ್ರಿ, ನಾವು ನಿಮಗ ಬಿಲ್ ಕೊಡ್ಬೇಕಾಗಿತ್ತು, 4 ವರ್ಷದ ಹಿಂದಿನ ಕೊಡ್ಬೇಕಾಗಿತ್ತು, ನಮ್ ಕಡೆ ತಪ್ಪಾಗೈತಿ, ನಾವು ಕೊಟ್ಟಿಲ್ಲ, ನೀವು ಆ 4 ವರ್ಷದ್ದು ಮತ್ತೆ ಈ ಚಾಲ್ತಿ ವರ್ಷದ್ದು ಬಿಲ್ ಹಾಕೊಡ್ರಿ ಅಂತ ಕೊಡಾಕತ್ತಾರ. ಇದು ಯಾ ನ್ಯಾಯ ಹೇಳ್ರಿ? ಒತ್ತಾಯ ಮಾಡತ್ತಾರ. ನಿಮ್ ನೀರಿನ ಬಿಲ್ ಕಟ್ ಮಾಡ್ತೀವಿ, ನೀರ್ ಬಂದ್ ಮಾಡ್ತೀವಿ ಅಂತ ಅನ್ನಕತ್ತಾರ. ಅದಕ್ಕೆ ನಾವು ಇಲ್ಲಿ ಸಾಹೇಬ್ರ ಕಡೆ ಬಂದಿದ್ವಿ, ಕಮಿಷನರ್ ಕಡೆ ಬಂದಿದ್ವಿ. ಹಿಂಗಿದೆ ರೀ ಸರ್, ಸಾಹೇಬ್ರ ಮಾತಾಡ್ಬೇಕ್ರಿ, ನಮ್ ನೀರಿನ ಸಮಸ್ಯೆ ಬಾಳ ಐತ್ರಿ, ನಾವ್ ನೀರು ತುಂಬಿಲ್ರಿ, ಹಿಂಗಂತೆಲ್ಲ ಹೇಳ್ಕೊಂಡಿವಿ. ಹೇಳ್ಕೊಂಡ್ರೆ ನಮ್ಮ ಅಳಲ್ಲ, ಅವ್ರು ಕೇಳಲೇ ಇಲ್ಲ ಅವ್ರು.